ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 28 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನನ್ನು ನೋಡಿ ಭರತನು ಅತ್ತನು. ಅವನ ಮುಖದಿಂದ ಬೆವರು, ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ರಾಮನ ಪಾದಗಳನ್ನು ಹಿಡಿಯಬೇಕೆಂದು ಧಾವಿಸುವಾಗ ಅವನು ಬಿದ್ದುಬಿಟ್ಟನು. ಆಗ ಅಣ್ಣ ಎಂದಷ್ಟೇ ಉಚ್ಚರಿಸಿದನು, ಬೇರೇನು ಹೇಳಲಾರದಾದನು. ಶತ್ರುಘ್ನನು ಅಳುತ್ತಾ ಹೋಗಿ ರಾಮನ ಚರಣಗಳಿಗೆ ವಂದಿಸಿದನು. ರಾಮನು ಅವರಿಬ್ಬರನ್ನು ಆಲಂಗಿಸಿಕೊಂಡು ಕಂಬನಿ ಮಿಡಿದನು. ಬಳಿಕ ಸುಮಂತ್ರನನ್ನು ಗುಹನನ್ನೂ ಅಪ್ಪಿಕೊಂಡನು. ಆ 4 ಭ್ರಾತೃಗಳನ್ನು ಕಂಡು ವನವಾಸಿ ಋಷಿಗಳು ಭಾವಾವೇಗಕ್ಕೆ ಒಳಗಾಗಿ ಕಣ್ಣೀರು ಹರಿಸಿದರು. ಭರತನು ಜಟೆಯನ್ನು ಧರಿಸಿ ನಾರು ಬಟ್ಟೆಯನ್ನು ಉಟ್ಟಿದ್ದನು. ನೆಲದ ಮೇಲೆ ಬಿದ್ದಿದ್ದ ಭರತನನ್ನು ಗುರುತಿಸುವುದೇ ಕಷ್ಟವಾಗಿತ್ತು. ರಾಮನು ಖೇದದಿಂದ ಅವನನ್ನು ಕೈ ಹಿಡಿದು ಎಬ್ಬಿಸಿದನು. ಅವನನ್ನು ಆಲಂಗಿಸಿಕೊಂಡು ಅವನ ತಲೆಯನ್ನು ಆಘ್ರಾಣಿಸಿದನು. ತನ್ನ ಮಡಿಲಲ್ಲಿ ಅವನನ್ನು ಕುಳ್ಳಿರಿಸಿಕೊಂಡು ಸಮಾಧಾನದಿಂದ ಮಾತನಾಡಿಸಿದನು. ಅಪ್ಪ ಭರತ, ಎಲ್ಲಿ ನಮ್ಮಪ್ಪ? ಅವನೇಕೆ ಬಂದಿಲ್ಲ? ಅವನು ಬದುಕಿದ್ದರೆ ನೀನು ಕಾಡಿಗೆ ಬರುತ್ತಿರಲಿಲ್ಲ. ಭರತನನ್ನು ನೋಡಿ ಎಷ್ಟು ಕಾಲವಾಯಿತು, ನನಗೆ ನಿನ್ನ ಗುರುತೇ ಹತ್ತಲಿಲ್ಲ. ಯಾಕಾಗಿ ಕಾಡಿಗೆ ಬಂದೆ? ನಮ್ಮ ತಂದೆ ಬದುಕಿರುವರಷ್ಟೇ. ದುಃಖವನ್ನು ತಡೆಯಲಾರದೆ ಪರಲೋಕಕ್ಕೆ ಹೋಗಿಲ್ಲ ತಾನೇ? ನಿನ್ನ ಕೈಗೆ ಬಂದ ರಾಜ್ಯವನ್ನು ಚಿಕ್ಕವನಾಗಿರುವ ನೀನು ಕಳೆದುಕೊಂಡಿಲ್ಲವಷ್ಟೇ. ಸತ್ಯಸಂಧನಾದ ತಂದೆಯ ಸೇವೆಯನ್ನು ಶ್ರದ್ಧೆಯಿಂದ ಮಾಡುತ್ತಿರುವೆಯಲ್ಲವೇ? ದಶರಥ ಮಹಾರಾಜನು ಕ್ಷೇಮವಷ್ಟೇ? ಆ ಧರ್ಮಿಷ್ಠನು ಅನೇಕ ಅಶ್ವಮೇಧ ಯಾಗಗಳನ್ನು ನಡೆಸಿರುವನು. ನಮ್ಮ ಇಕ್ಷ್ವಾಕು ಕುಲದ ಕುಲಗುರುಗಳು, ಬ್ರಹ್ಮರ್ಷಿಗಳು, ವಿದ್ವಾಂಸರೂ ಆದ ವಸಿಷ್ಠರನ್ನು ಸನ್ಮಾನಿಸುತ್ತಿರುವೆಯಷ್ಟೇ. ಕೌಸಲ್ಯೆ, ಸುಮಿತ್ರೆ, ಕೈಕೇಯಿರು ಕ್ಷೇಮವಾಗಿರುವರೇ? ವಿನಯ ಸಂಪನ್ನರು, ಕುಲಪುತ್ರನು, ಬಹುಶ್ರುತನು, ಅನಸೂಯನೂ ಆದ ಪುರೋಹಿತ ನನ್ನನ್ನು ಗೌರವಿಸುತ್ತಿರುವೆಯಷ್ಟೇ. ವಿಧಿಯನ್ನು ಬಲ್ಲ ಆ ಪುರೋಹಿತನು ಕಾಲ ಕಾಲಕ್ಕೆ ಯಜ್ಞಯಾಗಾದಿಗಳಲ್ಲಿ ಮಾರ್ಗದರ್ಶನ ಮಾಡುತ್ತಿರುವರೇ? ದೇವತೆಗಳನ್ನು, ಪಿತೃಗಳನ್ನು, ಗುರುಗಳನ್ನು, ವೃದ್ಧರನ್ನು, ವೈದ್ಯರನ್ನು, ಬ್ರಾಹ್ಮಣರನ್ನು, ಭೃತ್ಯರನ್ನು ಸತ್ಕರಿಸುತ್ತಿರುವೆಯಾ? ಶೂರರು, ವಿದ್ಯಾವಂತರು, ಜಿತೇಂದ್ರಿಯರು, ಕುಲೀನರು, ಇಂಗಿತಜ್ಞರೂ ಆದವರನ್ನು ಮಂತ್ರಿಗಳನ್ನಾಗಿ ಮಾಡಿಕೊಂಡಿರುವೆಯಲ್ಲವೇ? ವಿಜಯಕ್ಕೆ ಮೂಲವೇ ಮಂತ್ರಾಲೋಚನೆ. ಅದನ್ನು ಮಂತ್ರಿಗಳು ರಹಸ್ಯವಾಗಿ ಇಟ್ಟಿದ್ದಾರೆಯೇ? ನೀನು ನಿದ್ರಾಲುವಾಗದೆ ಸರಿಯಾದ ಕಾಲದಲ್ಲಿ ಎಚ್ಚರವಾಗಿರುವೆಯಷ್ಟೇ. ಅಪರ ರಾತ್ರಿಗಳಲ್ಲಿ ಎದ್ದು ರಾಜ್ಯದ ಯೋಗಕ್ಷೇಮವನ್ನು ಚಿಂತಿಸುತ್ತಿರುವೆಯಾ? ನೀನೊಬ್ಬನೇ ಮಂತ್ರಾಲೋಚನೆಯನ್ನು ಮಾಡುತ್ತಿರುವೆಯೇ ಅಥವಾ ಅನೇಕರೊಡನೆಯೋ? ಇದೆರಡೂ ಸರಿಯಲ್ಲ. ಮಂತ್ರಾಲೋಚನೆ ಕಾರ್ಯರೂಪಕ್ಕೆ ಬರುವ ಮುನ್ನ ಬಹಿರಂಗವಾಗುವುದಿಲ್ಲ ತಾನೇ? ಬಹುಫಲವನ್ನು ಕೊಡುವ ಅಲ್ಪ ಪ್ರಯತ್ನವನ್ನು ಕಡೆಗಣಿಸಬಾರದು. ಅದನ್ನು ಆರಂಭಿಸಲು ತಡೆ ಮಾಡಲೂಬಾರದು. ನೀನು ಮಾಡಬೇಕೆಂದಿರುವ ಕಾರ್ಯವು ಸಾಮಂತರಿಗೆ ತಿಳಿಯಬಾರದು. ತಿಳಿಯುವಷ್ಟರಲ್ಲಿ ಅರ್ಧ ಕೆಲಸವಾದರೂ ಆಗಿರಬೇಕು. 1000 ಮೂರ್ಖರಿಗಿಂತ ಒಬ್ಬ ಮೇಧಾವಿ ಮೇಲು. ಏಕೆಂದರೆ ಕಠಿಣ ಸಂದರ್ಭಗಳಲ್ಲಿ ಅವನೇ ಸಹಾಯಕ್ಕೆ ಬರುವುದು. ಉತ್ತಮ ಕಾರ್ಯಗಳಲ್ಲಿ ಉತ್ತಮರನ್ನೂ, ಮಧ್ಯಮ ಕಾರ್ಯಗಳಿಗೆ ಮಧ್ಯಮರನ್ನೂ, ಅಧಮ ಕಾರ್ಯಗಳಿಗೆ ಅಧಮರನ್ನೂ ನೇಮಿಸುತ್ತಿರುವೆಯಲ್ಲವೇ? ಉತ್ತಮ ಕಾರ್ಯಗಳಿಗೆ ಅಧಿಕಾರಿಗಳನ್ನು ನೇಮಿಸುವಾಗ ಅವರು ಪಿತೃಪಿತಾಮಹರ ಕಾಲದಿಂದ ಇದ್ದವರೇ, ಲಂಚ ಮುಟ್ಟದವರೇ ಎಂಬುದನ್ನು ವಿಮರ್ಶಿಸಬೇಕು. ಉಪಾಯವಾಗಿ ಹಣ ಮಾಡುವ ವೈದ್ಯನನ್ನು, ತನ್ನ ಯಜಮಾನನನ್ನೇ ದೂರುವ ಸೇವಕನನ್ನು, ದುಡ್ಡಿಗೆ ಬಾಯಿ ಬಿಡುವ ಶೂರರನ್ನು ದಂಡಿಸಬೇಕು. ಇಲ್ಲವಾದರೆ ಅವರೇ ರಾಜನಿಗೆ ಕೆಡುಕು ಮಾಡಬಲ್ಲರು. ಸೇನಾಪತಿಯನ್ನು ನೇಮಿಸುವಾಗ ಅವನು ಶೂರನೇ, ಬುದ್ಧಿಶಾಲಿಯೇ, ಧೈರ್ಯಶಾಲಿಯೇ, ಶುದ್ಧಹಸ್ತನೇ, ಕುಲೀನನೇ, ರಾಜನನ್ನು ಮತ್ತು ರಾಜ್ಯವನ್ನು ಪ್ರೀತಿಸುವವನೇ ಎಂಬುದನ್ನು ಪರೀಕ್ಷಿಸಬೇಕು. ಬುದ್ಧಿಶಾಲಿಗಳು, ಯುದ್ಧ ವಿಶಾರದರು, ಪರಾಕ್ರಮವನ್ನು ಪ್ರದರ್ಶಿಸಿದವರೂ ಆದ ಸೇನಾ ಪ್ರಮುಖರನ್ನು ಸತ್ಕರಿಸಬೇಕು. ಸೈನಿಕರಿಗೆ ಆಹಾರ ಸಂಬಳಗಳನ್ನು ಸರಿಯಾದ ಕಾಲಕ್ಕೆ ವಿತರಿಸಬೇಕು. ಇಲ್ಲವಾದರೆ ಅವರ ಅಡ್ಡದಾರಿಯನ್ನು ಹಿಡಿಯಬಹುದು. ಇದು ರಾಜನಿಗೇ ಅಪಾಯ. ದೂತನನ್ನು ನೇಮಿಸುವಾಗ ಅವನು ದೇಶೀಯನೇ, ವಿದ್ವಾಂಸನೇ, ದಾಕ್ಷಿಣ್ಯವಂತನೇ, ಪ್ರತಿಭಾಶಾಲಿಯೇ, ಹೇಳಬೇಕಾದಷ್ಟನ್ನೇ ಹೇಳುವನೇ ಎಂಬುದನ್ನು ಪರಿಶೀಲಿಸಬೇಕು. ನಾಸ್ತಿಕರಾದ ಬ್ರಾಹ್ಮಣರ ಸಹವಾಸ ಬೇಡ.
ತಾವೇ ಪಂಡಿತರೆಂದು ಭಾವಿಸಿರುವ ಅವರಿಂದ ಆಪತ್ತೇ ಹೊರತು ಲಾಭವಿಲ್ಲ. ನಾಸ್ತಿಕರು ಪಂಡಿತರೇ ಆದರೂ ಕೂಡ ಅವರು ಕುತರ್ಕ ಪ್ರವೀಣರು. ಅವರನ್ನು ದೂರವಿಡಬೇಕು. ಅಯೋಧ್ಯೆಯ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಭಾರ ನಿನ್ನದು. ಅಂತಃಪುರದ ಸ್ತ್ರೀಯರನ್ನು ಸಂತೈಸುತ್ತಿರಬೇಕು, ಅವರನ್ನು ರಕ್ಷಿಸಬೇಕು. ಆದರೆ ಅವರನ್ನು ಎಲ್ಲ ವಿಷಯಗಳಲ್ಲಿ ನಂಬಬಾರದು. ಅವರಲ್ಲಿ ರಾಜರಹಸ್ಯಗಳನ್ನು ಹೇಳಬಾರದು. ಎಲ್ಲ ದುರ್ಗಗಳಲ್ಲಿ ಧನ ಧಾನ್ಯಗಳು, ನೀರು, ಆಯುಧಗಳು ತುಂಬಿರಬೇಕು. ಅಲ್ಲಿ ಶಿಲ್ಪಿಗಳು, ಧನುರ್ಧರರು ಸನ್ನದ್ಧ ಸ್ಥಿತಿಯಲ್ಲಿರಬೇಕು. ನಿನ್ನ ಆಯುವು ಹೆಚ್ಚಾಗಿ ವ್ಯಯವು ಕಡಿಮೆಯಾಗಿ ಇರುವಂತೆ ನೋಡಿಕೊಳ್ಳಬೇಕು. ಅಪಾತ್ರರ ಕೈಗೆ ಕೋಶದ ಅಧಿಕಾರವನ್ನು ಕೊಡಬಾರದು. ದೇವತಾ ಕಾರ್ಯಗಳಿಗೆ, ಪಿತೃಕಾರ್ಯಗಳಿಗೆ, ಅಭ್ಯಾಗತ ಬ್ರಾಹ್ಮಣರಿಗೆ, ಮಿತ್ರ ರಾಜರಿಗೆ, ಸೈನಿಕರಿಗೆ ನೀನು ವ್ಯಯ ಮಾಡಬಹುದು. ಪ್ರಜೆಗಳು ಕಷ್ಟಕ್ಕೆ ಸಿಲುಕಿ ನೋಯುವಂತೆ ಆಗಬಾರದು. ಅವರ ಮೇಲೆ ಅನ್ಯಾಯದ ಆರೋಪಗಳು ಬರಬಾರದು. ಪ್ರಜೆಗಳ ಹೊಟ್ಟೆಯುರಿ ರಾಜನ ಸರ್ವಸ್ವವನ್ನು ಸುಟ್ಟು ಬಿಡುತ್ತದೆ. ವೃದ್ಧರಿಗೆ, ಬಾಲರಿಗೆ, ವೈದ್ಯರಿಗೆ ಅನುದಾನದ ಮೂಲಕ ಅನುಕೂಲತೆಯನ್ನು ಕಲ್ಪಿಸಬೇಕು. ಧರ್ಮ, ಅರ್ಥ, ಕಾಮಗಳನ್ನು ತತ್ಕಾಲಕ್ಕೆ ಅನುಗುಣವಾಗಿ ವಿಭಜಿಸಿ ಸೇವಿಸುತ್ತಿರಬೇಕು. ರಾಜನಲ್ಲಿ 14 ದೋಷಗಳು ಅಂಟಿಕೊಳ್ಳುವ ಸಾಧ್ಯತೆ ಇದೆ. ಆ 14 ದೋಷಗಳನ್ನು ತಿಳಿದುಕೋ. ನಾಸ್ತಿಕತೆ, ಸುಳ್ಳು, ಕೋಪ, ಪ್ರಮಾದ, ಕೆಲಸವನ್ನು ವಿಳಂಬ ಮಾಡುವುದು, ಜ್ಞಾನಿಗಳ ಜೊತೆಗೆ ಸೇರದಿರುವುದು, ಆಲಸ್ಯ, ಪಂಚೇಂದ್ರಿಯಗಳಿಗೆ ವಶವಾಗುವುದು, ಒಬ್ಬನೇ ಮಂತ್ರಾಲೋಚನೆ ನಡೆಸುವುದು, ಮೂಢರ ಜೊತೆ ಮಂತ್ರಾಲೋಚನೆ ಮಾಡುವುದು, ಮಂತ್ರಾಲೋಚನೆಯನ್ನು ಕಾಪಾಡದಿರುವುದು, ನಿಶ್ಚಿತ ಕಾರ್ಯವನ್ನು ಆರಂಭಿಸದೇ ಇರುವುದು, ಮಂಗಳ ಕಾರ್ಯಗಳನ್ನು ಕೈಗೊಳ್ಳದಿರುವುದು, ಎಲ್ಲ ಶತ್ರುಗಳ ಮೇಲೆ ಏಕಕಾಲಕ್ಕೆ ಯುದ್ಧ ಸಾರುವುದು, ಷಡ್ಗುಣಗಳು, ದೈವ ಮಾನುಷ ವ್ಯಸನಗಳು, ಭೇದ ಕೃತ್ಯ, ದಂಡಯಾತ್ರೆಯ ವಿಧಾನ, ಸಂಧಿ ವಿಗ್ರಹಗಳು ಇವೆಲ್ಲವುಗಳನ್ನು ನೀನು ಚೆನ್ನಾಗಿ ತಿಳಿದುಕೊಂಡಿರಬೇಕು. ನಿನ್ನ ವೇದಜ್ಞಾನ, ನಿನ್ನ ಕಾರ್ಯಗಳು, ನಿನ್ನ ಪತ್ನಿ, ನಿನ್ನ ವಿದ್ಯೆ ಇವೆಲ್ಲ ಸಫಲವಾಗಿವೆಯೇ? ನಾನು ಹೇಳಿದ ಆಯುಷ್ಕರಗಳು, ಯಶಸ್ಕರಗಳು, ಧರ್ಮ, ಅರ್ಥ, ಕಾಮಗಳ ಸಿದ್ಧಿಗೆ ಉಪಕಾರಕಗಳು. ಸ್ವಾದಿಷ್ಟ ಭೋಜನವನ್ನು ನೀನೊಬ್ಬನೇ ಮಾಡುತ್ತಿಲ್ಲವಷ್ಟೇ. ಧರ್ಮಕ್ಕೆ ಅನುಸಾರವಾಗಿ ರಾಜ್ಯವಾಳುವ ರಾಜನು ಇಹ ಪರಗಳಲ್ಲಿ ಸುಖವನ್ನು ಅನುಭವಿಸುತ್ತಾನೆ. ಶ್ರೀರಾಮನ ಮಾತುಗಳನ್ನು ಕೇಳಿ ಭರತನೆಂದನು, ನರಶ್ರೇಷ್ಠನೇ, ಧರ್ಮಭ್ರಷ್ಟನಾದ ನನಗೆ ರಾಜಧರ್ಮವನ್ನು ಏಕೆ ಬೋಧಿಸುತ್ತಿದ್ದೀಯೇ? ನಮ್ಮ ಕುಲಂಪರಂಪರೆಯಲ್ಲಿ ಬಂದ ಧರ್ಮವೆಂದರೆ ಹಿರಿಯ ಪುತ್ರನು ಇರುವಾಗ ಕಿರಿಯನು ರಾಜನಾಗುವಂತಿಲ್ಲ. ಆದುದರಿಂದ ಅಯೋಧ್ಯೆಗೆ ನೀನು ಬಂದು ಬಿಡಬೇಕು. ಅಲ್ಲಿ ಅಭಿಷಿಕ್ತನಾಗಿ ನಮ್ಮ ವಂಶಧರ್ಮವನ್ನು ಉಳಿಸಬೇಕು. ರಾಜನನ್ನು ಮನುಷ್ಯನೆನ್ನುತ್ತಾರೆ, ಆದರೆ ನನಗೆ ರಾಜನು ದೇವರೇ ಸಮಾನ. ಧರ್ಮಾರ್ಥಗಳಿಗೆ ಸಾಧನವಾಗಿ ರಾಜ್ಯವನ್ನಾಳುವುದು ಮನುಷ್ಯ ಮಾತ್ರದವನಿಗೆ ಅಸಾಧ್ಯ ಎನ್ನುತ್ತಾರೆ. ನಾನು ಕೇಕೆಯ ದೇಶದಲ್ಲಿ ಇರುವಾಗ ನೀನು ಕಾಡಿಗೆ ಬಂದಿದ್ದೀಯ. ನಿನ್ನೊಂದಿಗೆ ಸೀತಾ, ಲಕ್ಷ್ಮಣರೂ ಬಂದಿದ್ದಾರೆ. ಈ ದುಃಖವನ್ನು ನಮ್ಮ ವೃದ್ಧ ತಂದೆಯು ಭರಿಸಲಾರದಾದನು. ನಮ್ಮನ್ನೆಲ್ಲ ಬಿಟ್ಟು ಪರಲೋಕಕ್ಕೆ ಹೊರಟು ಹೋದನು. ಅಣ್ಣ, ಏಳು, ತಂದೆಗೆ ತರ್ಪಣವನ್ನು ಬಿಡು. ನಾನು ಮತ್ತು ಶತ್ರುಘ್ನರು ಮೊದಲೇ ಕೊಟ್ಟಿದ್ದೇವೆ. ಪ್ರಿಯನಾದವನು ಕೊಟ್ಟ ತರ್ಪಣವು ಪಿತೃಲೋಕದಲ್ಲಿ ಅಕ್ಷಯವಾಗುತ್ತದೆ ಎನ್ನುತ್ತಾರೆ. ನೀನು ನಮ್ಮಪ್ಪನಿಗೆ ಪ್ರಿಯತಮ ಪುತ್ರನು. ಅವನು ನಿನಗಾಗಿಯೇ ದುಃಖಿಸುತ್ತಾ, ನಿನ್ನನ್ನು ಕಾಣಲು ಹಂಬಲಿಸುತ್ತಾ, ನಿನ್ನಲ್ಲಿಯೇ ನೆಟ್ಟ ಮನಸ್ಸನ್ನು ಹಿಂದಿರುಗಿಸಲಾರದೆ ನೀನಿಲ್ಲದೆ ಅಸ್ವಸ್ಥನಾಗಿ ಇನ್ನಿಲ್ಲದಾದನು. ಭರತನು ಹೇಳಿದ ಹೃದಯ ಘಾತಕ ಸುದ್ದಿಯನ್ನು ಕೇಳಿ ರಾಮನು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟನು. ಭರತನ ಮಾತು ವಾಗ್ವಜ್ರವಾಗಿ ರಾಮನ ಎದೆಗೆ ನಾಟಿತು. ಕೊಡಲಿಯಿಂದ ಕಡಿದ ಮರದಂತೆ ರಾಮನು ನೆಲಕ್ಕುರುಳಿದನು. ನೆಲದ ಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದ ಅಣ್ಣನನ್ನು ಕಂಡು ತಮ್ಮಂದಿರೆಲ್ಲರೂ ದುಃಖಾರ್ಥವಾಗಿ ಅತ್ತರು. ಅವನ ಮೇಲೆ ನೀರನ್ನು ಚಿಮುಕಿಸಿದರು. ರಾಮನು ಪ್ರಜ್ಞೆಯನ್ನು ತಳೆದು ಕಣ್ಣೀರು ಹರಿಸುತ್ತಾ ಗೋಳಾಡಲಾರಂಭಿಸಿದನು. ತಮ್ಮ, ಅಪ್ಪನಿಲ್ಲ ಅಯೋಧ್ಯೆಗೆ ಬಂದು ನಾನೇನು ಮಾಡಲಿ? ರಾಜಶ್ರೇಷ್ಠನಾದ ದೀನನಾಗಿರುವ ಅಯೋಧ್ಯೆಯನ್ನು ಪಾಲಿಸುವವರು ಯಾರು? ಆ ಮಹಾತ್ಮನಿಗೆ ನನ್ನಂತಹ ಕೆಟ್ಟ ಮಗನಿಂದ ಆಗಬೇಕಾದದ್ದೇನು? ನನಗಾಗಿ ಶೋಕಿಸಿ ಮೃತನಾದನು. ಆದರೆ ನಾನವನ ಸಂಸ್ಕಾರವನ್ನು ಮಾಡಲೇ ಇಲ್ಲ. ಭರತ, ನೀನೇ ಧನ್ಯನಪ್ಪ. ಶತ್ರುಘ್ನನ ಜೊತೆ ಸೇರಿ ಅವನ ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಮಾಡಿದ್ದೀಯಲ್ಲ. ಆ ನರೇಂದ್ರನಿಲ್ಲದ ಅನಾಯಕವಾದ ಅಯೋಧ್ಯೆಗೆ ವನವಾಸ ಮುಗಿದ ಮೇಲೂ ನಾನು ಬರಲು ಇಚ್ಛಿಸುವುದಿಲ್ಲ. ತಂದೆ ಇಲ್ಲದ ಅಯೋಧ್ಯೆಯಲ್ಲಿ ನನಗೆ ಮಾರ್ಗದರ್ಶನ ಮಾಡುವವರು ಯಾರು? ಹಿಂದೆ ನಾನು ಒಳ್ಳೆಯ ವರ್ತನೆಯನ್ನು ತೋರಿದಾಗ ನಮ್ಮ ತಂದೆ ನನ್ನನ್ನು ವಾತ್ಸಲ್ಯದಿಂದ ಹೊಗಳುತ್ತಿದ್ದನು. ಕೇಳಲು ಇಂಪಾದ ಅಂತಹ ಮಾತುಗಳನ್ನು ಇನ್ನು ಎಲ್ಲಿಂದ ಕೇಳಲಿ? ರಾಮನು ಸೀತೆಯ ಕಡೆಗೆ ತಿರುಗಿ ಹೇಳಿದನು, ಸೀತೆ, ನಿನ್ನ ಮಾವನವರು ಇನ್ನಿಲ್ಲ. ಲಕ್ಷ್ಮಣನು, ನಿನಗಿನ್ನೂ ತಂದೆ ಇಲ್ಲ. ಭರತನು ತಂದೆಯ ಮರಣದ ಸುದ್ದಿಯನ್ನು ಕೊಟ್ಟನು. ರಾಮನು ಹಾಗೆನ್ನುವಾಗ ತಮ್ಮಂದಿರ ದುಃಖ ಬಹುಪಟ್ಟು ಹೆಚ್ಚಾಯಿತು. ಅವರು ಮೌನವಾಗಿ ಕಣ್ಣೀರಿಟ್ಟರು.
ಅನಂತರ ಅವರೆಲ್ಲರೂ ರಾಮನನ್ನು ಸಮಾಧಾನಗೊಳಿಸಿದರು. ಹಾಗೆಯೇ ತರ್ಪಣ ಕ್ರಿಯೆಗಳನ್ನು ನೆರವೇರಿಸುವಂತೆ ನಿವೇದಿಸಿಕೊಂಡರು. ಮಾವನ ಮರಣ ವೃತ್ತಾಂತವನ್ನು ಕೇಳಿದ ಸೀತೆಯು ಕಂಬನಿ ತುಂಬಿದ ಕಣ್ಣುಗಳಿಂದ ರಾಮನನ್ನು ನೋಡಲಾರದಾದಳು. ಆಗ ರಾಮನೇ ಅವಳಿಗೆ ಸಾಂತ್ವನವನ್ನು ಹೇಳಬೇಕಾಯಿತು. ಅವನು ಲಕ್ಷ್ಮಣನಿಗೆ ಎಂದನು, ಲಕ್ಷ್ಮಣ, ಇಂಗುದಿಯ ಹಿಂಡಿಯನ್ನು ಮತ್ತು ನನ್ನ ನಾರುಮಡಿಯನ್ನು ತೆಗೆದುಕೊಂಡು ಬಾ. ತಂದೆಗೆ ತರ್ಪಣವನ್ನು ಬಿಡಲು ಹೋಗೋಣ. ಸೀತೆ ಮುಂದೆ, ನೀನು ಹಿಂದೆ, ನಾನು ನಿಮ್ಮ ಹಿಂದೆ ನಡೆಯಬೇಕು. ಇದು ಶಾಸ್ತ್ರವಿಧಿ. ಅನಂತರ ಅಯೋಧ್ಯಾಧಿಪರ ನಿತ್ಯಾನುಗಾಮಿಯೂ ಮಹಾಮೇಧಾವಿಯೂ ಮೃದು ಸ್ವಭಾವದವನು, ಮನೋನಿಗ್ರಹ ಮಾಡಿಕೊಂಡವನೂ ಶಾಂತನೂ ರಾಮನ ಮೇಲೆ ವಿಶೇಷ ಭಕ್ತಿ ಇರುವವನೂ ಆದ ಸುಮಂತ್ರನು ರಾಮನನ್ನು ಸಂತೈಸುತ್ತಾ ಅವನ ಕೈಯನ್ನು ಹಿಡಿದುಕೊಂಡು ಪರಮ ಪವಿತ್ರವಾದ ಮಂದಾಕಿನಿ ನದಿಗೆ ಇಳಿಸಿದನು. ರಾಜಪುತ್ರರೆಲ್ಲರೂ ನದಿಯಲ್ಲಿ ಸ್ನಾನ ಮಾಡಿದರು. ಈ ತರ್ಪಣ ನಿನಗಿರಲಿ ಎಂದು ಗತಿಸಿದ ತಂದೆಗೆ ತರ್ಪಣವನ್ನು ಕೊಟ್ಟರು. ರಾಮನು ಬೊಗಸೆಯಲ್ಲಿ ನೀರನ್ನು ತುಂಬಿಕೊಂಡು ದಕ್ಷಿಣಕ್ಕೆ ಮುಖ ಮಾಡಿ ಅಳುತ್ತಾ ಹೇಳಿದನು, ನೃಪಶ್ರೇಷ್ಠನೇ, ಈ ನಿರ್ಮಲವಾದ ನೀರು ಪಿತೃಲೋಕಕ್ಕೆ ಹೋದ ನಿನಗೆ ಅರ್ಪಿತವಾಗಲಿ. ಅನಂತರ ಅವರೆಲ್ಲರೂ ನದಿಯ ದಡಕ್ಕೆ ಬಂದರು. ರಾಮನು ಇಂಗುದಿಯ ಹಿಂಡಿಯಿಂದ ಮತ್ತು ಬೋರೆ ಹಣ್ಣುಗಳಿಂದ ಪಿಂಡವನ್ನು ಮಾಡಿ ದರ್ಬೆಯ ಮೇಲಿಟ್ಟು ಅಳುತ್ತಾ ಹೇಳಿದನು, ಮಹಾರಾಜ, ಈ ಪಿಂಡವನ್ನು ಸ್ವೀಕರಿಸಿ ಸುಪ್ರೀತನಾಗು. ಇದೇ ನಮ್ಮ ಆಹಾರ. ಪುರುಷನ ಅನ್ನವೇ ಪಿತೃದೇವತೆಗಳಿಗೂ ಆಹಾರ. ಅನಂತರ ಅವನು ಪರ್ಣಕುಟಿಯ ಸಮೀಪ ಬಂದು ಭರತ ಲಕ್ಷ್ಮಣರನ್ನು ಹಿಡಿದುಕೊಂಡು ಗಟ್ಟಿಯಾಗಿ ರೋಧಿಸಿದನು. ತಮ್ಮಂದಿರು ಆಕ್ರಂದಿಸಿದರು. ಆ ಧ್ವನಿ ಕಾಡಿನಲ್ಲೆಲ್ಲ ಅನುರಣಿಸಿತು. ಅದನ್ನು ಕೇಳಿ ಭರತನ ಸೈನಿಕರು ಚಕಿತರಾದರು. ಅವರು ಮಾತನಾಡಿಕೊಂಡರು, ಭರತನಿಗೆ ಶ್ರೀರಾಮಚಂದ್ರನು ಕಾಣಸಿಕ್ಕಿರಬೇಕು. ಈ ಅಳುವ ಸದ್ದು ಅವರದ್ದೇ. ತಂದೆಯ ಮರಣಕ್ಕಾಗಿ ಅಳುತ್ತಿದ್ದಾರೇ ಎನಿಸುತ್ತದೆ. ಅವರೆಲ್ಲರೂ ರಾಮದರ್ಶನಕ್ಕಾಗಿ ಉತ್ಸುಕರಾದುದರಿಂದ ರೋದನದ ಧ್ವನಿ ಬಂದ ಕಡೆಗೆ ಹೋದರು. ಕೆಲವರು ಓಡುತ್ತಾ ಹೋದರು, ಕೆಲವರು ವಾಹನಗಳಲ್ಲಿ ಹೋದರು. ಅದೇ ದೊಡ್ಡ ಕೋಲಾಹಲವಾಯಿತು. ಆ ಕೋಲಾಹಲಕ್ಕೆ ಕಾಡಿನ ಮೃಗ ಪಕ್ಷಿಗಳು ಬೆದರಿ ಓಡಿದವು. ಅವರೆಲ್ಲ ಪರ್ಣಕುಟೀರದಲ್ಲಿದ್ದ ರಾಮನನ್ನು ಕಂಡರು. ಅವರು ಕೈಕೇಯಿಗೆ ಮತ್ತು ಮಂಥರೆಗೆ ಶಾಪ ಹಾಕುತ್ತಾ ಅತ್ತರು. ಹಾಗೆ ಅಳುತ್ತಾ ನಿಂತಿದ್ದ ಅವರನ್ನು ರಾಮನು ವಾತ್ಸಲ್ಯದಿಂದ ಆಲಂಗಿಸಿಕೊಂಡನು. ಅವರ ಅಳು ನಿಲ್ಲಲೇ ಇಲ್ಲ. ಜಯ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.